ಕಾಂಗ್ರೆಸ್ ಕಾರ್ಯಕಾರಿ ಅಧ್ಯಕ್ಷ ರೇವಂತ್ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ರೇವಂತ್ ರೆಡ್ಡಿ ಮನೆಗೆ ದಾಳಿ ನಡೆಸಿದ ತೆಲಂಗಾಣ ಪೊಲೀಸ್ ಪಡೆ ರೇವಂತ್ ರೆಡ್ಡಿಯ ಜೊತೆ ಸುಮಾರು 50 ಬೆಂಬಲಿಗರನ್ನು ಬಂಧಿಸಿದ್ದಾರೆ. ಇವತ್ತು ಕೋಸ್ಗಿ ಪ್ರದೇಶದಲ್ಲಿ ಕೆ ಚಂದ್ರಶೇಖರ್ ರಾವ್ ಸಾರ್ವಜನಿಕ ಸಭೆ ನಡೆಸಲಿದ್ದು, ಇದಕ್ಕೆ ರೇವಂತ್ ರೆಡ್ಡಿ ವಿರೋಧವನ್ನ ವ್ಯಕ್ತಪಡಿಸಿದರು. ಕೆಸಿಆರ್ ಕಾರ್ಯಕ್ರಮಕ್ಕೆ ಅಡ್ಡಿಯಾಗದಂತೆ ತಡೆಯುವುದಕ್ಕೆ ರೇವಂತ್ ರೆಡ್ಡಿಯನ್ನ ಬಂಧಿಸಲಾಗಿದೆ. ಕೆಸಿಆರ್ ಕಾರ್ಯಕ್ರಮ ಮುಗಿದ ಬಳಿಕ ರೇವಂತ್ ರೆಡ್ಡಿ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ತೆಲಂಗಾಣ ಎಡಿಜಿಪಿ ಜಿತೇಂದರ್ ತಿಳಿಸಿದ್ದಾರೆ. సార్ మీ సిస్టమ్ కి తగ్గట్టు పని చేయాలి సార్. మీరు ఇట్లా ఒకరి కింద పని చేయకూడదు సార్. పైన కొట్టు. ಇನ್ನು ರೇವಂತ್ ರೆಡ್ಡಿ ಬಂಧನದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಡಿಕೆ ಶಿವಕುಮಾರ್, 500ಕ್ಕೂ ಹೆಚ್ಚು ಪೊಲೀಸರು ರೇವಂತ್ ರೆಡ್ಡಿ ಅವರ ಮನೆ ಗೇಟ್ ಮುರಿದು ಬೆಡ್ರೂಮ್ ಬಾಗಿಲು ಒಡೆದು ಒಳನುಗ್ಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೆಸಿಆರ್ಗೆ ಸೋಲಿನ ಭೀತಿ ಕಾಡ್ತಾ ಇದೆ, ಇದೇ ಕಾರಣಕ್ಕೆ ರೇವಂತ್ ರೆಡ್ಡಿ ಅವರನ್ನ ಬಂಧಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಬೆಳಗಿನ ಜಾವ 4 ಗಂಟೆಗೆ ರೇವಂತ್ ರೆಡ್ಡಿ ಅವರ ಧರ್ಮಪತ್ನಿ ಫೋನ್ ಮಾಡಿದ್ರು ನನಗೆ. ಸುಮಾರು 500 ಜನಕ್ಕೂ ಹೆಚ್ಚು ಜನ ಪೊಲೀಸರು ಅವ್ರನ್ನ ಬೆಳಗಿನ ಜಾವ 4 ಗಂಟೆಗೆ ಬಂದು ಸುಮಾರು 500 ಜನಕ್ಕೂ ಹೆಚ್ಚು ಪೊಲೀಸರು ಅವ್ರ ಮನೆ ಗೇಟ್ ಹೊಡೆದಾಕಿ, ಮೇನ್ ಡೋರ್ ಹೊಡೆದಾಕಿ, ಅವರ ಬೆಡ್ರೂಮ್, ತಾನು ತನ್ನ ಪತಿ ಇದ್ದಂತ ಬೆಡ್ರೂಮ್ ಅನ್ನು ಕೂಡ ಡೋರ್ನ ಹೊಡೆದಾಕಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ. ಇದರಿಂದ ಅರ್ಥ ಆಗ್ತಾ ಇದೆ ಚಂದ್ರಶೇಖರ್ ರಾವ್ ರವರ ಸೋಲು ಚುನಾವಣೆಗಿಂತ ಮುಂಚಿತವಾಗಿ ಇವತ್ತು ಅವರು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಅವ್ರನ್ನ ಅರೆಸ್ಟ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಅವರ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸ ಇತ್ತು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಪರ ವಿರೋಧ ಎಲ್ಲ ಇರ್ತದೆ. ಆದರೆ ಇವತ್ತು ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿದ್ದಾರೆ, ಪ್ರಜಾಪ್ರಭುತ್ವವನ್ನ ಮುಗಿಸಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ನಾನು ಇದನ್ನ ಪಕ್ಷದ ಪರವಾಗಿ ಎಲ್ಲ ಇಡೀ ರಾಷ್ಟ್ರದ ಉದ್ದಗಲೂ ಕೂಡ ಇರೋಂಥ ನಮ್ಮ ಪಕ್ಷದ ಪರವಾಗಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಪರವಾಗಿ ನಾನು ಏನು ಈ TRS ಸರ್ಕಾರ ಏನು ಈ ಒಂದು ಕ್ರಮ ಕೈಗೊಂಡಿದೆ ಇದನ್ನು ನಾನು ಖಂಡಿಸ್ತೇನೆ.